ಮಾತಾಡಿ ಅಣ್ಣ ಇವ್ರ ಸುದೀಪ್ ಹಾಂ ಅಭಿಮಾನಿ. ಎಸ್ ಅಣ್ಣ. ಡಿ ಬಾಸ್. ಹೌದಣ್ಣ. ನಮ್ಮ ಬಾಸಿಗೆ ಇವ್ರು ಇಷ್ಟಪಡ್ತಾರೆ, ಹಾಂ ನಮ್ಮ ಬಾಸಿಗೆ ನಾವು ಇಷ್ಟಪಡ್ತೀವಿ. ಎಸ್ ಅಣ್ಣ. ಹೌದಾ? ಇಬ್ಬರದು ಒಂದೇ. ಹಾಂ ಅವನ ಮ್ಯಾಗ ನಮ್ದು ಬೇವದವಾನ ಇಲ್ಲ. ಹಾಂ ಆಮೇಲೆ ನಮ್ಮ ಬಾಸಿನ ಮ್ಯಾಗ ಇವ್ರು ಬೇವದವಾನ ಇಲ್ಲ. ಪುನೀತ್ ರಾಜ್ಕುಮಾರ್ ನಮಗೆ ಇಷ್ಟ, ಹಾಂ ಸುದೀಪ್ನು ಇಷ್ಟ, ಎಲ್ಲರೂ ಇಷ್ಟ. ಅಭಿಮಾನಿ ಪ್ರತಿಯೊಬ್ಬ ಯಾವ ಎಲ್ಲರೂ ಇಷ್ಟ. ಹಾಂ ಅದ್ರ ಬಟ್ ಬೇವದ ಭಾವನ ಮಾಡಾಕತ್ತಾರ, ಅದೆಲ್ಲ ತಲೆಯಾಗಿಂದ ತೆಗೆದು ಹಾಕಿಬಿಡ್ರಿ. ಹಾಂ ಇವತ್ತು ಧನ್ವೀರ್ ಬರಲಿ, ಪುನೀತ್ ಬರಲಿ, ಶಿವರಾಜ್ ಕುಮಾರ್ ಬರಲಿ, ಉಪೇಂದ್ರ ಬರಲಿ, ಬೇಕಾದವ್ರು ಬರಲಿ. ಇದೇನು ಹೇಳಿದ್ರೆ ನಾ ಗಂಡಸರು ಮಾತನ್ನೋದು. ಯಾಕಪ್ಪ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಹೀರೋಗಳ ಅಭಿಮಾನಿಗಳು ನಮ್ಮ ಹೀರೋ ಹೆಚ್ಚ ಅಂತೇಳಿ ಜಗಳ ಮಾಡಕತ್ತಾರ. ಆ ಥರ ನೀವು ಸುದೀಪ್ ಸರ್ ಅಭಿಮಾನಿಯಾಗಿ, ನೀವು ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಯಾಗಿ ಇಬ್ಬರು ಈ ಥರ ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡೋದ್ರಿಂದ ನಮ್ಮ ಕನ್ನಡ ಚಿತ್ರರಂಗ ಬೆಳಿತೈತಿ, ಹಾಗೆ ಉಳಿತೈತಿ. ಆಮೇಲೆ ಇನ್ನೊಂದನ ಇದ್ರಾಗ ಮಧ್ಯ ಸೆಂಟ್ರ ಹುಳ, ಹಾಂ ಕಡ್ಡಿ ಚುಂಚಾರ ಭಾಳ ಮಂದಿ ಸಿಕ್ಕಾಪಟ್ಟಿ ಜನ ಅದಾರನ. ನನ್ನ ನೀವು ಈಗ ಫಾರ್ ಎಕ್ಸಾಂಪಲ್ ಇದೆ ಕನ್ನಡದ ಮೀಡಿಯಾಗಳು ನೋಡ್ಬೋದು ನಾವು ಹೆಂಗೆ ಅದಾರ ಅಂತೇಳಿ. ಓಪನ್ ಹಾಕಿಬಿಡ್ರಿ, ಏನು ಅದು ಹೇಳ್ತಾನೆ ಓಪನ್ ಅಣ್ಣ. ಮೀಡಿಯಾ ನಮಗೆ ಫರಕ್ ಇಲ್ಲ. ಹಾಂ ಮೀಡಿಯಾ ದುಡ್ಡಿನ ಮೇಲೆ ಐತಿ, ದುಡ್ಡಿನ ಮ್ಯಾಗ ಐತಿ. ಎಸ್. ಇವತ್ತು ಒಬ್ಬಂದು ಸೆಲೆಬ್ರಿಟಿಯಿಂದ ಇದನ್ನ ಮಾಡ್ಬೇಕಂದ್ರೆ ಹಾಂ ಇನ್ಕಮ್ ಟ್ರಾನ್ಸ್ಫರ್ ಆದಾಗ ಒಂದು ಮೀಡಿಯಾ ಟಿವಿ ನೈನ ಹೊಡಿತೈತಿ. ಹೌದಣ್ಣ. ಇನ್ಕಮ್ ಟ್ರಾನ್ಸ್ಫರ್ ಆಗ ಯಾವ ಮೀಡಿಯಾನು ಬರೋಂಗಿಲ್ಲ, ಯಾವುದು ಬರೋಂಗಿಲ್ಲ, ಯಾವುದು ಬರಂಗಿಲ್ಲ. ಹೌದಾ? ಇದೇ ಪಿಕ್ಚರ್ ರಿಲೀಸ್ ಆಗುತ್ತೆ ಮುಚ್ಚಕ್ಕೆ ಎಲ್ಲರೂ ಮಾತಾಡ್ರಿ. ಈಗ ದರ್ಶನ ಸಬ್ಜಿಲ್ನ್ಯಾಗ ಹಲ್ಲೆ ಮಾಡಿದಾನೆ. ಹೌದಾ? ಅದೆಲ್ಲ ನ್ಯೂಸ್. ಯಾಕಂದ್ರೆ ಈಗ ಪಿಕ್ಚರ್ ರಿಲೀಸ್ ಆಗತ್ತೆ, ಹೈಲೈಟ್ ಆಗತೈತಿ. ಮಾಡಿ ಹತ್ತಕ್ಕೆ ಈಗ ಹತ್ತಕ್ಕೆ ಬೇಕಣ್ಣ. ಎಸ್. ಇದು ಟಾರ್ಗೆಟ್ ಟಿವಿ ನೈನ್ ನ್ಯೂಸ್ ಮೀಡಿಯಾಗಳು ಅದು ಒಪ್ಪನಿ. ಸದ್ಯಕ್ಕೆ ಯಾಕಪ್ಪ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ಸರ್ ದರ್ಶನ್ ಅವ್ರ ಅಭಿಮಾನಿಗಳು ಆ ಮೂವಿಯ ಮಾಡಿಲ್ಲ, ಕೊಲೆ ಮಾಡಿಲ್ಲ. ಹೌದು. ಕೆಲವು ಮಂದಿ ಅಂತಾರೆ ಏನಂತೇಳಿ, ದರ್ಶನ ಅಭಿಮಾನಿ ಹಂಗೆ ದರ್ಶನ ಯಾವತ್ತು ಹೇಳಿಕೊಟ್ಟಿಲ್ಲ, ನೀವು ಕೊಲೆ ಮಾಡ್ರಿ ಅಂತೇಳಿ. ಇಲ್ಲ, ಕೆಲವು ಮಂದಿ ಹೇಳ್ತಾರೆ, ದರ್ಶನ ಅಭಿಮಾನಿ ಚಪ್ಪರ ಗಿಪ್ಪರ. ಯಾರು ಚಪ್ಪರ್ ಆಗೋದಿಲ್ಲ. ನಮ್ಮ ಚಪ್ಪಲ್ ಹರಿದ್ರೆ ಗೊತ್ತಾಗಿ ನನ್ನ ಚಪ್ಪಲ್ ಹರಿದೈತೆ ಅಂತ ಚಪ್ಪಲ್ ಅಂಗಡಿ ಹೋಗಿ ಚಪ್ಪಲ್ ತಗೋತೇವೆ ನಾವು. ಹೌದಾ? ಅವ್ರು ಅನ್ನೋದೇನು ನಮ್ಮ ಚಪ್ಪರ. ಜೈ ಡಿ ಬಾಸ್ ಅಣ್ಣಾರು ಒಂದು ಡೈಲಾಗ್ ಹೊಡಿತಾರ್ರಿ ಸ್ವಲ್ಪ. ಗೆದ್ದರೆ ಜನನ, ಬಿದ್ದರೆ ಮರಣ, ಯಾವುದು ನಿಂದ ಜನ್ಮದಿನ. ಥ್ಯಾಂಕ್ ಯು ಅಣ್ಣ. ನಾಳೆ ಡೆವಿಲ್ ಚಿತ್ರ ಅಣ್ಣ. ನಮ್ಮ ಬಾಸ್ ಡಿ ಬಾಸ್ ಮಾಡ್ಲಾರ್ದು ಏನು ಮಾಡಿಲ್ಲ. ಎಸ್. ಮಾಡಿದಾರೆ ಬೇರೆ ಇದಾರೆ. ಸಿಕ್ಕೊಂದು ಅನ್ಬಾಕ್ಸ್ ಆದ ಇವ್ರು. ಎಸ್ ಅಣ್ಣ. ಹೌದಾ? ಕರೆಕ್ಟ್. ಆಮೇಲೆ ಇನ್ನೊಂದು ಹೇಳ್ತಾರೆ, ಹಾಂ ಇವರು ಹೊಡಿಕಿತ್ತು ಮುಂಚೆಗೆ ಹೊಡೆದಾರ್ದ ನ್ಯೂಸ್ ಬಂದಿಲ್ಲ. ಕರೆಕ್ಟ್ ಇವ್ರು ಹೊಡಿದಕ್ಕೆ ಅದು ನ್ಯೂಸ್ ಬರೋದಕ್ಕೆ ಇವ್ರು ಸಿಕ್ಕೊಂಡ್ ಬಿಡೋಕೆ. ಒಂದು ಡೈಲಾಗ್ ಐತಲ್ಲ, ಕಾಗೆ ಕುಂದ್ರದಕ್ಕೂ ಟೊಳ್ಳೆ ಮರೋದಕ್ಕೂ ಅದೇ ಕೆಲಸ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ವಿಷಯದಲ್ಲಿ ಆಗ್ಯದ ನೋಡೋಣ. ಎದಕ್ಕೆ ಹೇಳಿದೇನ ನಾ ಒಂದು ಮಾತು, ಗೆದ್ದರೆ ಜನನ, ಬಿದ್ದರೆ ಮರಣ, ಯಾವುದೋ ನಿಂದ ಜನ್ಮದಿನ. ಎಸ್ ಅಣ್ಣ. ರೈತ ಗೆದ್ದಿಲ್ಲ, ರೈತ ಊರು ಮಂದಿ ಕೂಳು ಹಾಕಿ ಇವತ್ತಾದ್ರೂ ಸಹಾಯಕತ್ತಾನ. ಎಸ್ ಅಣ್ಣ. ಅವಂಗ ಅಭಿವೃದ್ಧಿ ಇಲ್ಲ. ಯಾವ ರಾಜಕೀಯ ಆಳ್ತಾನೆ, ಯಾವ ಸಾಯ್ತಾನೆ. ಬಟ್ ಗ್ರೇಟ್ ಟಿಕೆಟ್ ಮಾತ್ರ ರಾಜಕೀಯದವ್ರಿಗೆ ಅಷ್ಟೇ. ಇಲ್ಲಿ ದರ್ಶನ್ ಅವರ ಅಭಿಮಾನಿ ಕೈ ಮೇಲೆ ಅವ್ರ ಹೆಸರು ಹಚ್ಚಿ ಹಾಕೊಂಡಿದ್ದಾರೆ ನೋಡ್ರಿ. ದರ್ಶನ್ ಅದು ನಮ್ಮ ಅಚ್ಚ ಕನ್ನಡದಾಗ ಹಾಕೊಂಡಿದ್ದಾರೆ. ಜೈ ಡಿ ಬಾಸ್.